ಹಲವಾರು ವಾಕ್ಯಗಳನ್ನ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನಿಮ್ಮ ಪಾಠದೊಳಗ ಈ ರೀತಿಯಾಗಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪಾಠದಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳನ್ನ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಬರ್ಸಿದ್ದೀನಿ. ದುಕಾನ್ ಅಂದ್ರೆ ಅಂಗಡಿ, ಜ ಅಂದ್ರೆ ರಾಷನ್, ರೇಷನ್, ಲಾ ಚಾಚಾ, ಶಹರ್, महिलाएं, देखने, मेला, पुरस्कार, ಜಯಿಸ ಅಲ್ಲದ ಜಯಿಸು. ಹೌದಾ? ಇಲ್ಲಿ ಬರ್ತಕ್ಕಂಥ ಕಠಿಣ ಪದಗಳನ್ನ ನಾನು ಆಲ್ರೆಡಿ ಬರ್ಸಿದ್ದೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ವಾಕ್ಯಗಳನ್ನ ಓದ್ತಾ ಹೋಗೋಣ ಇವಾಗ. मनोहर, ಪದಗಳನ್ನ ಸರಿಯಾಗಿ ನೋಡ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಮನೋಹರ್ ದುಕಾನ್ ಜಾಯೇಗ. ಮನೋಹರ್ ಅನ್ನೋದು ಒಬ್ಬ ಹುಡುಗನ ಹೆಸರು. ದುಕಾನ್ ಅಂತಂದ್ರೆ ಏನು? ಅಂಗಡಿ. ಜಾಯೇಗ ಅಂದ್ರೆ ಏನು? ಮನೋಹರ್ ಅಂಗಡಿಗೆ ಹೋಗುವನು. ವಹ ಅಂತ ಇಲ್ಲಿ ನಾವು ಮತ್ತೆ ಏನ್ ಮಾಡ್ತಾ ಇದ್ವಿ? ಮನೋಹರ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮನೋಹರ್ ಬಗ್ಗೆ ಮಾತಾಡುವಾಗ ಪದೇ ಪದೇ ನಾವು ಮನೋಹರ್ ಮನೋಹರ ಯೂಸ್ ಮಾಡಂಗಿಲ್ಲ. ಅಲ್ಲೇ ಮಾಡ್ತೀವಿ, ಅವ್ರ ಬದಲಾಗಿ ವಹ ಅನ್ನೋ ಸರ್ವನಾಮವನ್ನ ಯೂಸ್ ಮಾಡ್ತೀವಿ. ವಹ ರಾಷನ್ ಲಾಯೇಗ, ಅವನು ರೇಷನ್ ತರುವನು. ಚಾಚಾಜಿ ಶಹರ್ ಜಾಯೇಂಗೆ, ಚಿಕ್ಕಪ್ಪ ಪಟ್ಟಣಕ್ಕೆ ಹೋಗುವನು ಅಥವಾ ಪೇಟೆಗೆ ಹೋಗುವನು. ಪಟ್ಟಣಕ್ಕೆ, ಶಹರ್ ಅಂತಿದ್ರೆ ಪಟ್ಟಣಕ್ಕೆ ಹೋಗುವನು. ಇಲ್ಲಿ ಚಾಚಾಜಿ ಅನ್ನೋದು ನಮ್ಗಿಂತಲೂ ದೊಡ್ಡವರಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಜಾಯಂಗೆ ಬಳಸ್ತೀವಿ. ಯಾಕಂದ್ರೆ ಬಹುವಚನವನ್ನ ಕೊಡ್ಬೇಕು, ನಾವು ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಡುವಂತ ಸಂದರ್ಭದೊಳಗೆ ನಾವು ಯೂಸ್ ಮಾಡಲ್ಲ. ನಾವಲ್ಲಿ ಅಲ್ಲಿ ನಾವೇನ್ ಮಾಡ್ತೀವಿ, ರೆಸ್ಪೆಕ್ಟೇಬಲ್ ವರ್ಡ್ ಇರ್ತೈತಿ. ಸೊ ನಾವೇನ್ ಮಾಡ್ತೀವಿ, ವೇನ ಯೂಸ್ ಮಾಡ್ತೀವಿ. ಅವರು ಕಿಲೋನೆ ಜಾಯಂಗೆ. ಮಹಿಳಾ ಅಂದ್ರೆ ಒಬ್ಬಳು, ಒಬ್ಬ ಮಹಿಳೆ ಇದ್ದಾಗ ಮಹಿಳೆ ಅಂತ ಹೇಳ್ತೀವಿ ನಾವು. ಇನ್ನ ಒಬ್ಬರಿಗಿನ ಇಬ್ಬರು ಇದ್ದಾಗ ಏನ್ ಮಾಡ್ತೀವಿ ನಾವೆಲ್ಲ, ಮಹಿಳಾಯೇ ಮೇಲ್ ದೇಖ್ನೆ ಜಾಯೇಂಗಿ. ಇಲ್ಲಿ ಜಾಯೇಂಗಿ ಏಂಗಿ ಯಾಕಂತಂದ್ರೆ ಇಬ್ಬರದಾರ. ಹೌದಾ? ಮಹಿಳೆಯರು ಜಾತಿಯರ ನೋಡಲು ಹೋಗುವರು. ವಹ ಸಾಡಿಯಾ ಲಾಯೇಂಗಿ, ಅವರು ಸಾಡಿಗೆ ತರುವರು. ಸರಳ ಸ್ಕೂಲ್ ಜಾಯೇಂಗಿ, ಸರಳ ಶಾಲೆಗೆ ಹೋಗುವಳು. ವಹ ಪುರಸ್ಕಾರ ಜೀತ್ ಕರ್ ಆಯೇಗಿ, ಅವಳು ಪ್ರಶಸ್ತಿಯನ್ನ ತೆಗೆದುಕೊಂಡು ಬರುವಳು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏಕ, ಏಂಗೆ, ಏಗಿ, ಏಂಗಿ, ಏಗಿ. ಹೌದಾ? ಕ್ವಶನ್ ಕಾಲದಲ್ಲಿ ಬರ್ತಕ್ಕಂಥ ಪ್ರತ್ಯಯಗಳು. ಇದು ಪುಲ್ಲಿಂಗ ಏಕವಚನ, ಪುಲ್ಲಿಂಗ ಬಹುವಚನ, ಸ್ತ್ರೀಲಿಂಗ ಏಕವಚನ, ಸ್ತ್ರೀಲಿಂಗ ಬಹುವಚನ. ಈಗಾಗಲೇ ನಾನು ಮೈ ಬಂದಾಗ, ಮೈ ಅನ್ನೋ ಸರ್ವನಾಮ ಬಂದಾಗ ಅಲ್ಲೇನು ಯಾವ ಪ್ರತ್ಯಯಗಳನ್ನ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನಾನು? ಉಂಗ, ಯೂಸ್ ಮಾಡ್ಕೋಬೇಕು. ಸೊ ಯೂಸ್ ಮಾಡ್ಕೊಂಡ ನಂತರ ನಾವು ಮುಂದೆ ನಡೆಯುವಂತ ಕೆಲಸದ ಬಗ್ಗೆ ಕೇಳುವಂತ ಒಂದು ಅರ್ಥವನ್ನು ನಮಗೆ ಭವಿಷ್ಯತ್ ಕಾಲದಾಗ ತಿಳಿಸ್ಕೊಡ್ತೈತಿ. ಈ ಪಾಠ ಇರೋದ್ರಿಂದ ಭವಿಷ್ಯತ್ ಕಾಲದ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ನಿಮ್ಗೆ ಬರಲಿ ಅನ್ನೋದಕ್ಕೆ ನಿಮ್ಗೆ ಪಾಠ 17 ನೀವೀಗ 6ನೇ